ಹಲೋ ಬೆಸ್ಟೀಸ್, ಇವತ್ತಿನ ನಮ್ಮ ರೆಸಿಪಿ ಮಟನ್ ಗ್ರೇವಿ. ಇದು ಕುಕ್ಕರಲ್ಲಿ ಮಾಡಲ್ಲ, ಪಾತ್ರೆಯಲ್ಲೇ ಮಾಡ್ತೀವಿ. ತುಂಬ ಟೇಸ್ಟ್ ಇರುತ್ತೆ. ಇದೊಂಥರ ಟೇಸ್ಟು. ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 kg ಮಟನ್ ಕ್ಲೀನ್ ಮಾಡಿ ಸಣ್ಣಕ್ಕೆ ಕಟ್ ಪೀಸಸ್ ಮಾಡಿ ಅದರಲ್ಲೇ 1/4 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನ್ ಉಪ್ಪು, 3 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಮ್ಯಾರಿನೇಷನ್ ಮಾಡಬೇಕು. ಪ್ರೆಸ್ ಮಾಡ್ಕೊತ ಮಾಡಬೇಕು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕಲಸಿದ ಮೇಲೆ ಸೈಡ್ ಇಟ್ಟಿರಿ. ನೆಕ್ಸ್ಟ್ ಒಂದು ಕಡಾಯಿ ತೊಗೊಳ್ಳಿ, ದಪ್ಪಕ್ಕಿರೋ ತೊಗೋಬೇಕು. ಅದರಲ್ಲಿ ಅರ್ಧ ಕಪ್ ಆಯಿಲ್ ಹಾಕಿ ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮ್ ಇಟ್ಟು ಕರಿಬೇವು ಸ್ವಲ್ಪ ಮ್ಯಾರಿನೇಟ್ ಮಾಡಿರೋ ಮಟನ್ ಹಾಕಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟಿರಿ. ಮಧ್ಯದಲ್ಲಿ ಒಂದೊಂದು ಸರಿ ಕಲಿಸ್ತಾ ಇರಿ. ಸೇಮ್ ಮಸಾಲ ಹಾಕಿ ಪಾತ್ರೆಯಲ್ಲಿ ಮಾಡಿದರೆ ಒಂಥರ ಟೇಸ್ಟ್ ಇರುತ್ತೆ, ಕುಕ್ಕರಲ್ಲಿ ಮಾಡಿದ್ರೂ ಒಂಥರ ಟೇಸ್ಟ್ ಇರುತ್ತೆ. ಎರಡೂ ಡಿಫ್ರೆಂಟ್ ಮತ್ತು ತುಂಬ ಟೇಸ್ಟಾಗಿರುತ್ತೆ. ಆಲ್ರೆಡಿ ನಮ್ಮ ಕುಕ್ಕರ್ ಮಟನ್ ಕರಿ ರೆಸಿಪಿನೂ ಬಂದಿದೆ, ಚೆಕ್ ಮಾಡಿ ಒಂದು ಸತಿ. ನೆಕ್ಸ್ಟ್ 5 ನಿಮಿಷ ಆದ ನಂತರ ಒಂದು ಸತಿ ಮಿಕ್ಸ್ ಮಾಡಿ 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟಿರಿ. ಅಷ್ಟು ಒಳಗಡೆ ಒಂದು 3 ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡು ಅದು ಪೇಸ್ಟ್ ಮಾಡಿ ಹಾಕೋಣ ಇದರಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು 5 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಹಾಗೆ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಆಯಿಲ್ ಸ್ವಲ್ಪ ಸೈಡ್ಸ್ ಬಿಟ್ಕೊಂಡಿರುತ್ತೆ. ಈ ಟೈಮ್ನಲ್ಲೇ 2 ಗ್ಲಾಸ್ ನೀರು ಹಾಕಿ ಮತ್ತೊಂದು ಸರಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಆಗಲಿ. ನಾವು ನೀರು ಹಾಕೋದಕ್ಕಿಂತ ಮುಂಚೆನೇ ಆಲ್ಮೋಸ್ಟ್ 20% ಕುಕ್ ಆಗಿರುತ್ತೆ. ಇವಾಗ ನೀರು ಹಾಕಿದ ಮೇಲೆ ಮತ್ತೊಂದು 60% ಕುಕ್ ಆಗಬೇಕು. ಇವಾಗ ಒಂದು 10-15 ನಿಮಿಷ ಆದಮೇಲೆ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿ ಹಾಕಬೇಕು. ಹಾಗೆ 2 ಸ್ಪೂನ್ ಧನಿಯಾ ಪುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇವಾಗ ನೀರು ಕನ್ಸಿಸ್ಟೆನ್ಸಿ ಹೋಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಆಗೋವರೆಗೂ ಕುದಿಸ್ಬೇಕು. ಲೋ ಫ್ಲೇಮ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕುಕ್ ಆಗೋವರೆಗೂ ಬಿಡಬೇಕು. ಅಷ್ಟು ಒಳಗಡೆ ಕೊಬ್ಬರಿ ಪುಡಿ ರೆಡಿ ಮಾಡ್ಕೊಳ್ಳೋಣ. 1/4 ಚಿಪ್ ಕೊಬ್ಬರಿ ತೊಗೊಂಡು 1 ಸ್ಪೂನ್ ಕಸಕಸೆ ಹಾಕಿ 4 ಲವಂಗ, ಚಕ್ಕೆ 1 ಇಂಚ್ ಹಾಕಿ ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು. ಗ್ರೇವಿ ಎಲ್ಲ ಹಾಕಬೇಕು. ನೆಕ್ಸ್ಟ್ ಇನ್ನು ತಿಕ್ ಗ್ರೇವಿ ಬರುತ್ತೆ. ಎಕ್ಸಾಕ್ಟ್ಲಿ ಈ ಥರ ಆಯಿಲೆಲ್ಲ ಬಿಟ್ಕೊತಾ ಇರುತ್ತೆ. ಮತ್ತೊಂದು 5 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಮಟನ್ ಗ್ರೇವಿ ರೆಡಿಯಾಗಿದೆ. ಈ ಗ್ರೇವಿ ನೋಡಿದರೆ ಪೂರಿನೇ ತಿನ್ಬೇಕನ್ನಿಸ್ತು. ಸೊ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಇದು. ನಾನು ಈ ಮಟನ್ ಗ್ರೇವಿ ವಿತ್ ಪೂರಿನ ಟೇಸ್ಟ್ ಎಂಜಾಯ್ ಮಾಡ್ತಾ ತಿಂತಿರ್ತೀನಿ. ಪೂರಿ, ಪುಲಾವ್, ಚಪಾತಿ, ಬಗಾರ ರೈಸ್ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಈ ಮಟನ್ ಗ್ರೇವಿ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.